ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ರೀಸೆಂಟಾಗಿ ನಡೆದಿರೋ ಕೇರಳ ಇನ್ಸಿಡೆಂಟ್, ಬಸ್ ಇನ್ಸಿಡೆಂಟ್ ಬಗ್ಗೆ. ಸೊ ಈ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಸೊ ಅಲ್ಲೊಂದು ಹುಡುಗಿ ಆ್ಯಕ್ಚುಲಿ ಕಂಟೆಂಟ್ ಕ್ರಿಯೇಟರ್ ಅಂತೆ. ಸೊ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಸೊ ಅವ್ನ ಪಡೆಗೆ ಅವ್ನು ನಿಂತಿರ್ತಾನೆ. ಅಲ್ಲಿ ಬಂದ್ಬಿಟ್ಟು ಆ ಹುಡುಗಿ ಅವಳಾಗ ಅವಳೇ ಹೋಗ್ಬಿಟ್ಟು ವಿಡಿಯೋ ಮಾಡಿಕೊಂಡು, ಸೊ ಬ್ಯಾಡ್ ಅಬ್ಯೂಸ್, ಬ್ಯಾಡ್ ಟೇಸ್ಟ್ ಥರ ವಿಡಿಯೋ ಮಾಡಿಕೊಂಡು ಅದನ್ನು ಒಂದು ಬೇರೆ ಬೇರೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಬೇರೆ ವಿಡಿಯೋ ಮಾಡ್ತಿರ್ತಾಳೆ ಅವಳು. ಸೊ ಈ ವಿಡಿಯೋ ಅವಳು ಪೋಸ್ಟ್ ಮಾಡಿ ಇದು ಕೆಲವೊಂದು ಗಂಟೆಗಳಲ್ಲೇ ಮಿಲಿಯನ್ ವ್ಯೂಸ್ ಹೋಗಿದ ತಕ್ಷಣ ಸ್ವಲ್ಪ ಆ ವ್ಯಕ್ತಿ ಏನಿದ್ದಾನೆ ಅವ್ನು ನೋಡಿಬಿಟ್ಟು ಆ ವ್ಯಕ್ತಿ ಆನ್ ಸ್ಪಾಟ್ ಸೂಸೈಡ್ ಮಾಡ್ಕೊಬಿಟ್ಟಿದ್ದಾನಂತೆ. ಸೊ ನಾನು ಹೇಳೋದು ಒಂದೇನೆ, ಯಾಕೆ ಬೇಕಿದೆಲ್ಲ ಇಂಥದ್ದು? ಈ ಥರ ಮಾಡೋದೆಲ್ಲ ಬೇಕಾಗಿದೆಯಾ? ತುಂಬ ಹುಡುಗಿರು ಈ ಥರ ಆಗಿದೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ, ಅವರೇ ಹೊಡೆದಿದ್ದಾರೆ, ಅವರೇ ಫೇಸ್ ಮಾಡಿದ್ದಾರೆ, ಅವರೇ ಫೈಟ್ ಮಾಡಿದ್ದಾರೆ. ಸೊ ಕೆಲವೊಂದು ವೀಡಿಯೋಸ್ ಈ ಥರ ಸೊ ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಿದೆ. ಸೊ ಈ ಥರ ಎಲ್ಲ ಬಂದಮೇಲೆ ಯಾವುದು ನಿಜ ಯಾವುದು ಸುಳ್ಳು ಅನ್ನೋದೇ ಗೊತ್ತಾಗಲ್ಲ. ನಿಮ್ಮ ಲೈಕ್ಸು, ನಿಮ್ಮ ಒಂದು ವ್ಯೂಸು, ನಿಮ್ಮ ಒಂದು ಫಾಲೋವರ್ಸ್ಗೋಸ್ಕರ ಈ ಥರ ಎಲ್ಲ ವೀಡಿಯೋ ಮಾಡಿ ಪೋಸ್ಟ್ ಮಾಡೋದು ತುಂಬ ತಪ್ಪು. ಇದು ಆದಷ್ಟು ಕಮ್ಮಿ ಆಗಬೇಕು. ಇಲ್ಲಾಂದರೆ ನಾವು ಮುಂದಕ್ಕೆ ಹೋಗ್ತಾ 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 ಯಾವುದು ನಿಜ ಯಾವುದು ಸುಳ್ಳು ಅನ್ನೋದೇ ಗೊತ್ತಾಗಲ್ಲ, ಏನು ಆಗ್ತಿದೆ ಅನ್ನೋದು. ಇಂಥ ವೀಡಿಯೋಸ್ಗಂತೂ ಸುಮಾರು ಬರ್ತಿದೆ ಸೋಷಿಯಲ್ ಮೀಡ್ಯಾದಲ್ಲಿ. ಸೊ ನಿಮ್ಗೆ ಮಾಡ್ತಿದ್ದಾರಾ? ಸ್ಟ್ರಿಕ್ಟಾಗಿ ಅಲ್ಲೇ ಮಾಡಿ. ವೀಡಿಯೋ ಏನಕ್ಕೆ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀರಾ? ಆ ಥರ ಆಗ್ತಿದ್ರೆ ಅಲ್ಲೇ ನಿಂತ್ಕೊಂಡು ಹಂಗೆ ಕ್ವಶನ್ ಮಾಡಿ ಅಲ್ಲೇ ಹೊಡೆದು ಬಿಸಾಕಿ ಅವ್ರನ್ನ. ಈ ಥರ ವಿಡಿಯೋ ಮಾಡಿ ಅಮಾಯಕನ ಪ್ರಾಣ ತೆಗೆದ್ರೆ ಏನು ಬಂತು ನಿಮಗೆ? ಸೊ ಅವ್ರಿಗೆ ಈಗ ಇನ್ಸ್ಟಾ ಬಂದ್ಬಿಟ್ಟು ಪಬ್ಲಿಕಲ್ಲಿ ಕಿದ್ನ ಪ್ರೈವೇಟ್ನಲ್ಲಿ ಮಾಡಿದ್ದಾರೆ. ಇಂಥವ್ರಿಗೆ ಏನು